ರಾಹುಲ್ ಗಾಂಧಿಯವರ ವಿಘ್ನ ಸಂತೋಷಿ ಮನಸ್ಥಿತಿಗೆ ಭಾರತದ ಸ್ವತಂತ್ರ ಭಾರತದ 80ನೇ ವರ್ಷದಲ್ಲೂ ಕೂಡ ಯಾವುದೇ ರಾಷ್ಟ್ರೀಯ ಸಂವೇದನೆಯೂ ಕೂಡ ಒಪ್ಪಿಗೆ ಇಲ್ಲ. ಭಾರತ ಸರ್ಕಾರ ಅಥವಾ ಭಾರತ ಸಂಸತ್ತು ಅಂಗೀಕರಿಸದ ಯಾವುದೇ ಕಾನೂನಿಗೂ ಅವರ ಸಹಮತಿ ಇಲ್ಲ. ಸಹಮತಿ ಇಲ್ಲದಿದ್ರೆ ಏನಾಯ್ತು? ಪ್ರಜಾಪ್ರಭುತ್ವದ ಸಂವೇದನೆಗಳಿಗೆ ಅನುಸಾರವಾಗಿ ಬಹುಮತದಿಂದ ಒಪ್ಪಿಗೆ ಪಡೆದ ಕಾನೂನನ್ನು ಪಾಲಿಸಬೇಕಾದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದು ಅವ್ರಿಗೆ ಬೇಕಾಗಿಲ್ಲ. ಯಾಕಂದ್ರೆ ಇವತ್ತು ಕಳೆದ 12 ವರ್ಷಗಳಿಂದ ಭಾರತದ ಶಾಸ್ತ್ರಗಳ ಹೊಸ ಹೊಸ ಶಾಸ್ತ್ರಗಳನ್ನ ರಚಿಸ್ತಾ ಇರೋದು, ಇದ್ದ ಶಾಸ್ತ್ರಗಳನ್ನ ತಿದ್ದುಪಡಿ ಮಾಡ್ತಾ ಬಂದಿರೋದು ನರೇಂದ್ರ ಮೋದಿಯ ಸರ್ಕಾರ. ನರೇಂದ್ರ ಮೋದಿಯ ವ್ಯಕ್ತಿಗತ ದ್ವೇಷದ ಪರಿಣಾಮವಾಗಿ ನರೇಂದ್ರ ಮೋದಿ ಸರ್ಕಾರ ಮಾಡಿದ್ದೆಲ್ಲವನ್ನೂ ಧಿಕ್ಕರಿಸಕ್ಕೆ ಹೊರಟಿರೋ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆ ನಿನ್ನೆ ನಾವು ಒಂದೇ ಮಾತರಂ ಗೀತೆಯ ಮೊದಲ 2 ಪಂಕ್ತಿಗಳನ್ನು ಮಾತ್ರ ಹಾಡ್ತೇವೆ, ಉಳಿದದನ್ನು ಹಾಡಲ್ಲ ಅಂತ. ನೀವು ಕಾನೂನು ಏನಾದ್ರೂ ಮಾಡಿ, ಅದು ಸರ್ಕಾರಿ ಸಭೆಗಳಲ್ಲಿ ಮಾತ್ರ ಪಾಲಿಸಬಹುದು ಅಥವಾ ಬಿಡಬಹುದು. ನಮ್ಮ ಪಕ್ಷದ ಸಭೆಗಳಲ್ಲಿ ನಾವು ಹಾಡೋದಿಲ್ಲ ಅನ್ನೋ ನಿರ್ಣಯವನ್ನ ಅಂಗೀಕಾರ ಮಾಡಿದ್ದಾರೆ. ಅದಕ್ಕೆ ಯಥಾ ಪ್ರಕಾರ ರಾಹುಲ್ ಗಾಂಧಿ ಒಡ್ಡೋಲಗದ ನಕ್ಷತ್ರಿಕ, ಅವರಿಗೆ ಇಂಟೆಲೆಕ್ಚುವಲ್ ಅಡ್ವೈಸರ್ ಜೈರಾಮ್ ರಮೇಶ್ ಅವರು 1937ರಲ್ಲಿ ಅಂದಿನ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಪಾಸ್ ಮಾಡಿದ ಕೈಗೊಂಡ ನಿರ್ಣಯವನ್ನ ದೇಶದ ಜನಕ್ಕೆ ಜ್ಞಾಪಿಸ್ತಾ ಇದ್ದಾರೆ. ಹೌದು, ನಿರ್ಣಯ ಇರ್ಬೋದು, ಯಾವ ಸಂದರ್ಭದಲ್ಲಿ ಅದು ಸಂದರ್ಭೋಚಿತವಾಗಿ ತೆಗೆದುಕೊಂಡ ತೀರ್ಮಾನ. ಅದು 1937ರಲ್ಲಿ ಅಷ್ಟೊತ್ತಿಗಾಗ್ಲೇ ಸ್ವಾತಂತ್ರ್ಯ ಬರಬಹುದು ಅನ್ನೋ ನಿರೀಕ್ಷೆ ದಿನೇ ದಿನೇ ಜಾಸ್ತಿ ಆಗ್ತಾ ಇತ್ತು. ಆದ್ರೆ ಇಂಥ ದಿವಸವೇ ಬರುತ್ತೆ ಅಂತ ಯಾರಿಗೂ ಕಲ್ಪನೆ ಇರಲಿಲ್ಲ. ಅಷ್ಟೊತ್ತಿಗಾಗ್ಲೇ ಮುಸ್ಲಿಂ ಲೀಗ್ನ ಮಹಮ್ಮದ್ ಅಲಿ ಜಿನ್ನಾ ಸಾಹೇಬ್ರು, ಇಲ್ಲ ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು, ಮುಸಲ್ಮಾನರದೇ ಪ್ರತ್ಯೇಕ ಅಸ್ತಿತ್ವ, ನಮ್ಮ ಸಂಸ್ಕೃತಿ ಬೇರೆ, ನಮ್ಮ ಧರ್ಮ ಬೇರೆ, ನಮ್ಮ ನಂಬಿಕೆಗಳು ಬೇರೆ ಅನ್ನೋ ಪಾಕಿಸ್ತಾನ ಸಿದ್ಧಾಂತವನ್ನ ಆಗ್ಲೇ ಅಲ್ಲಲ್ಲಿ ಪ್ರಸ್ತಾಪಿಸ್ಲಿಕ್ಕೆ ಶುರು ಮಾಡಿದ್ರು. ಹೀಗಾಗಿ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದ ಕಾಂಗ್ರೆಸ್ ನಾಯಕರಿಗೆಲ್ಲ ಮಹಾತ್ಮ ಗಾಂಧಿ ಅವರ ಆದಿಯಾಗಿ ಎಲ್ರಿಗೂ ಕೂಡ ದೇಶ ಒಡೆಯೋದು ಬೇಕಾಗಿರಲಿಲ್ಲ, ದೇಶ ವಿಭಜನೆ ಆಗೋದು ಬೇಕಾಗಿರಲಿಲ್ಲ. ಆದ್ರೆ ವಿಭಜನೆಯ ಕಾರ್ಮೋಡುಗಳು ಅಲ್ಲಲ್ಲಿ ಆವರಿಸ್ತಾ ಇದ್ದಾಗೆ ಅವ್ರಿಗೆ ಆತಂಕ ಮೂಡ್ತು. ಅದಕ್ಕೋಸ್ಕರ ಈ ಒಂದೇ ಮಾತರಂ ಗೀತೆಯ ಬಗ್ಗೆ ಕವಿ ರವೀಂದ್ರನಾಥ್ ಟ್ಯಾಗೋರರ ಸಲಹೆಯನ್ನ ಕೇಳಿದ್ರು. ಯಾಕಂದ್ರೆ ಮೊಟ್ಟ ಮೊದಲ ಬಾರಿಗೆ 1896ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಬಂಕಿಂ ಚಂದ್ರ ಚಟರ್ಜಿ ಅವರು ರಚಿಸಿದ ಈ ಒಂದೇ ಮಾತರಂ ಗೀತೆಯ ಪೂರ್ಣ ಪಾಠವನ್ನ ಹಾಡಿದ್ದೆ, ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡಿದ್ದೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪತ್ರ ಬರೆದ್ರು. ಈ ರೀತಿ ಮುಸ್ಲಿಂ ಲೀಗು ಮತ್ತು ಅದರ ಬೆಂಬಲಿಗರೆಲ್ಲ ಇದ್ರ ಬಗ್ಗೆ ಆಕ್ಷೇಪ ಎತ್ತಾ ಇದ್ದಾರೆ. ಇಲ್ಲದ ತಲ್ಲಣವನ್ನ, ಕ್ಷೋಭೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಮತೀಯವಾದಿ ಶಕ್ತಿಗಳು ತಲೆ ಎತ್ತಬಾರದು, ದೇಶ ಒಡಿಬಾರದು ಅಂತಂದ್ರೆ ಏನಾದ್ರೂ ಮಾರ್ಪಾಡು ಮಾಡ್ಬೇಕಾಗಿದೆ, ತಾವು ಸಲಹೆ ಕೊಡಿ ಅಂತ ಕೇಳಿದಾಗ ರವೀಂದ್ರನಾಥ್ ಟ್ಯಾಗೋರ್ ಅವರು ಉತ್ತರ ಬರೆದ್ರು. ಅವರಿಬ್ಬರಿಗೂ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯನ್ನ ಉದ್ದೇಶಿಸ್ಬಿಟ್ಟು ಉತ್ತರ ಬರೆದ್ರು. ಇಲ್ಲ, ಹೌದು, ನನಗೂ ಹಾಗೆ ಅನಿಸ್ತಾ ಇದೆ. ಈ ಒಂದೇ ಮಾತರಂ ಹಾಡು ನನಗೆ ಅತ್ಯಂತ ಪ್ರಿಯವಾದದ್ದು, ಹೃದಯಕ್ಕೆ ಹತ್ತಿರವಾದದ್ದು. ಅದರ ಮೊದಲ 2 ಪಂಕ್ತಿಗಳಲ್ಲಿ ಭಾರತ ಮಾತೆಯ ಕೋಮಲತೆ ಮತ್ತು ಶ್ರದ್ಧೆ, ಅವೆರಡೂ ಭಾವನೆಗಳು ಬಹಳ ಸುಂದರವಾಗಿ ಚಿತ್ರಿಸಲ್ಪಟ್ಟಿವೆ. ಅವುಗಳ ಎರಡನ್ನು ಉಳಿದವರಿಗೆ ಆಕ್ಷೇಪ ಆಗೋದಿದ್ರೆ, ಇದರಿಂದ ದೇಶದ ಸಮಗ್ರತೆಗೆ ಅಪಾಯ ಆಗೋದಿದ್ರೆ ಆಯ್ತು ಬಿಡಿ, ಅವೆರಡು ಪಂಕ್ತಿಗಳನ್ನು ಮಾತ್ರ ಉಳಿಸ್ಕೊಳ್ಳೋಣ ಅಂತ ಸಲಹೆ ಕೊಟ್ರು. ಆ ಸಲಹೆಯನ್ನು ಒಪ್ಪಿಗೆ ಪಡೆದ ಸಮಿತಿ ಅವತ್ತಿನ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂತಂದ್ರೆ ಇವರೆಲ್ಲ ಇರಲಿಲ್ಲ. KC ವೇಣುಗೋಪಾಲ್, ಜಯರಾಮ್ ರಮೇಶ್, ಸುರ್ಜೇವಾಲಾಗಳಿದ್ದ ವರ್ಕಿಂಗ್ ಕಮಿಟಿ ಅಲ್ಲ ಅದು. ಆ ವರ್ಕಿಂಗ್ ಕಮಿಟಿಯಲ್ಲಿ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯಿ ಪಟೇಲ್, ಗೋವಿಂದ್ ವಲ್ಲಭ್ ಪಂಟ್, ಆಚಾರ್ಯ ನರೇಂದ್ರ ದೇವ್ ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ರಂತ ದೇಶಭಕ್ತ ಸ್ವಾತಂತ್ರ್ಯ ಸೇನಾನಿಗಳಿದ್ರು. ಅವರು ಅನಿವಾರ್ಯವಾಗಿ ದೇಶದ ವಿಭಜನೆಯನ್ನ ತಪ್ಪಿಸ್ಲಿಕ್ಕಾಗಿ ಅವತ್ತಿನ ಸಾಂದರ್ಭಿಕ ಒತ್ತಡಗಳಿಂದಾಗಿ ಒಂದು ಸಣ್ಣ ರಾಜಿ ಮಾಡಿಕೊಂಡ್ರು. ಒಂದೇ ಮಾತರಂ ಗೀತೆಯ ಮೊದಲ 2 ಚರಣಗಳಲ್ಲಿ ಮಾತ್ರ ಅವನ್ನ ಉಳಿಸ್ಕೊಂಡ್ಬಿಟ್ಟು ಇನ್ನು ಮುಂದೆ ಇದನ್ನೇ ರಾಷ್ಟ್ರ ಗಾಯನವಾಗಿ ಹಾಡ್ಬೇಕು ಅಂತ ಮುಂದುವರ್ಸಿದ್ರು. ಅದನ್ನೇ ಮುಂದೆ ಸಂವಿಧಾನ ಸಭೆ ಕೂಡ ನೋಡಿ, ಸಂವಿಧಾನ ಸಭೆ ರಚನೆ ಅದು ಕಾರ್ಯಾರಂಭ ಮಾಡಿದ್ದು ಸ್ವಾತಂತ್ರ್ಯ ಸಿಕ್ಕ ಮೇಲೆ. ಹೀಗಾಗಿ ಸ್ವಾತಂತ್ರ್ಯ ಬಂದಾಗ ನಡೆದ ರಾಷ್ಟ್ರ ವಿಭಜನೆ ಮತ್ತು ಅದಕ್ಕಾಗಿ ನಡೆದ ಘೋರ ಹತ್ಯಾಕಾಂಡ, ಎರಡೂ ಕಡೆಯಿಂದ ನಡೆದ ಕೋಮುವಾದಿ ಹತ್ಯಾಕಾಂಡ, ಮತೀವಾದಿ ಹತ್ಯಾಕಾಂಡವನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಮತ್ತೆ ದೇಶ ವಿಭಾಗ ಆಗೋದು ಬೇಕಾಗಿರಲಿಲ್ಲ. ಕೇವಲ ರಾಷ್ಟ್ರಗೀತೆ, ರಾಷ್ಟ್ರ ಗಾಯನ ಹೆಸರಲ್ಲಿ ಮತ್ತೊಮ್ಮೆ ವಿಭಜಕ ಶಕ್ತಿಗಳು ತಲೆ ಎತ್ತಬಾರದು ಅಂತ
ಅದನ್ನ ಅಂಗೀಕಾರ ಮಾಡಿದ್ರು. ಅದಾಗಿ ಸಂದರ್ಭ ಬದಲಾಗಿದೆ. ಭಾರತ ಸ್ವತಂತ್ರಗೊಂಡು 80 ವರ್ಷಗಳಾಗ್ಬಿಟ್ಟಿದೆ. ನಾನಾ ತರದ ಘಟನಾವಳಿಗಳು ನಡೆದು ಹೋಗ್ಬಿಟ್ಟಿವೆ ಈ ಚರಿತ್ರೆಯಲ್ಲಿ. ಪಾಕಿಸ್ತಾನ, ಧರ್ಮಾಧಾರಿತ ರಾಷ್ಟ್ರವಾದ ಪಾಕಿಸ್ತಾನವೇ ಇಬ್ಬಾಗವಾಗಿ ಹೋಯ್ತು. ಪಾಕಿಸ್ತಾನ ಹೋಗಿ ಬಾಂಗ್ಲಾದೇಶ ಆಗೋಗ್ಬಿಡ್ತು. ಅಳಿದಿರೋದಿರೋ ಪಾಕಿಸ್ತಾನದಲ್ಲಿ ಕೂಡ ವಿಭಜಕ ಶಕ್ತಿಗಳು ತಲೆ ಎತ್ತಿವೆ. ಯಾವುದೇ ಸಂದರ್ಭದಲ್ಲಿ ಕೂಡ ಬಲೂಚಿಸ್ತಾನ್ ಪ್ರತ್ಯೇಕ ರಾಷ್ಟ್ರವಾಗೋ ಒಂದು ಸನ್ನಿವೇಶ ಕಾಣ್ತಿರುವಾಗ ಈ ಜಯರಾಮ್ ರಮೇಶ್ ತರ ಅವ್ರಿಗೆ ಬದಲಾದ ಸಂದರ್ಭದ ಅರಿವಿಲ್ವಾ? ನಾವು ಭಾಷಾ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಅಥವಾ ಇಂಗ್ಲಿಷ್ ನಲ್ಲಾಗ್ಲಿ ಎಕ್ಸ್ಪ್ಲೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ವಿತ್ ರೆಫರೆನ್ಸ್ ಟು ಕಂಟೆಕ್ಸ್ಟ್ ಅನ್ನೋದು ಪ್ರಶ್ನೆ ಇರುತ್ತೆ. ಕೆಳಗಿನ ವಾಕ್ಯಗಳನ್ನು ಸಂದರ್ಭೋಚಿತವಾಗಿ ವ್ಯಾಖ್ಯಾನಿಸಿ ಅಂತ ಒಂದು ಪ್ರಶ್ನೆ ಇರುತ್ತೆ. ಅವತ್ತು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಕೈಗೊಂಡ ನಿರ್ಣಯವನ್ನ ಇವತ್ತಿನ ಬದಲಾದ ಸಂದರ್ಭಕ್ಕೆ ತಕ್ಕಂತೆ ಮರು ವ್ಯಾಖ್ಯಾನಿಸಿದ್ರೆ ತಪ್ಪೇನಿದೆ? ಒಂದೇ ಮಾತ್ರಮ್ನ 2 ಪಂಕ್ತಿಗಳ ನಂತರ 3, 4, 5, 6 ಚರಣಗಳಲ್ಲಿ ಬರೋದೇನು ಅಂತಂದ್ರೆ, ಭಾರತೀಯರೆಲ್ಲರೂ ಆರಾಧಿಸುವ 3 ದೇವತೆಗಳು ಶಕ್ತಿ, ಲಕ್ಷ್ಮಿ ಮತ್ತು ದುರ್ಗೆ, ಲಕ್ಷ್ಮಿ ಮತ್ತು ಸರಸ್ವತಿಯರ ಅವರ ಸಾಂಕೇತಿಕ ಆರಾಧನೆ ಇದೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಶಕ್ತಿದಾಯಿನಿ, ಸಂಪದ್ದಾಯಿನಿ, ವಿದ್ಯಾದಾಯಿನಿ ಅಂತ ಪರಿಗಣಿಸಿರೋ ಆ 3 ದೇವತೆಗಳನ್ನ, ಶಕ್ತಿಯ ಸಂಕೇತವಾಗಿರುವ ದುರ್ಗೆ, ಸಂಪತ್ತು ಐಶ್ವರ್ಯದ ಸಂಕೇತವಾಗಿರುವ ಮಹಾಲಕ್ಷ್ಮಿ ಮತ್ತು ಜ್ಞಾನದ ಸಂಕೇತ, ಜ್ಞಾನ ಮತ್ತು ವಿವೇಕದ ಸಂಕೇತವಾಗಿರುವ ಸರಸ್ವತಿಯರನ್ನ ಆರಾಧಿಸೋ ಸಾಲುಗಳಿದೆ. ಅದರಿಂದ ಇವರು ಸೆಕ್ಯುಲರಿಸಮ್ಗೆ ಧಕ್ಕೆ ಆಗ್ಬಿಡ್ತಾ, ಅಪಚಾರವಾಗಿಬಿಡ್ತಾ. ಆಮೇಲೆ ಸೆಕ್ಯುಲರಿಸಮ್ನ ಜವಾಬ್ದಾರಿ ಭಾರತೀಯರು ಎಲ್ರಿಗೂ ಸಂಬಂಧಪಟ್ಟಿದ್ದಲ್ವಾ? ಕೇವಲ ಹಿಂದೂಗಳು ಮಾತ್ರ ಸೆಕ್ಯುಲರಿಸಮ್ನ ಪಾಲಿಸ್ಬೇಕು, ಉಳಿದ ಧರ್ಮೀಯರೆಲ್ಲ ತಮ್ಮ ತಮ್ಮ ಧಾರ್ಮಿಕ ಭಾವೋದ್ವೇಗಗಳನ್ನು ಪ್ರದರ್ಶಿಸ್ತಾ ಹೋಗ್ಬೇಕಾ? ಸೆಕ್ಯುಲರಿಸಮ್ ಸ್ಥಿರವಾಗಿ ನೆಲೆಗೊಂಡು ಈಗಾಗಲೇ 80 ವರ್ಷಗಳಾಗ್ತಾ ಬಂದ್ರು ಕೂಡ ಹಿಂದೂ ಅಂದ್ರೆ ಕಮ್ಯುನಲ್ಲು, ಮುಸ್ಲಿಂ, ಕ್ರಿಶ್ಚಿಯನ್ ಅಂದ್ರೆ ಸೆಕ್ಯುಲರ್ ಅನ್ನೋ ಮನೋಧರ್ಮವನ್ನ ಬಿತ್ತಾ ಬಂದಿದ್ದಾರೆ ಕಾಂಗ್ರೆಸ್ ಮತ್ತು ಅವರ ಸಹಮನಸ್ಕ ಮಿತ್ರ ಪಕ್ಷಗಳ ನಾಯಕರುಗಳು. ಆ 3ನೇ ಸ್ಟ್ಯಾಂಜಾ ಒಂದೇ ಮಾತ್ರಂ ಹಾಡಿನಲ್ಲಿದ್ದ ಏನು 3 ಅದರ 3ನೇ ಪಂಕ್ತಿಯಲ್ಲಿರೋ ಸಾಲುಗಳು ನೋಡಿ. ಕೇ ಬೋಲೆ ತುಮಿ ಅಬಲೆ ಬಾಹುಬಲ ಧಾರಣೀಂ ನಮಾಮಿ ತಾರಿಣೀಂ ರಿಪುದಳ ವಾರಣೀಂ ಮಾತರಂ ಅಂದ್ಬಿಟ್ಟು, ಮಾತೆ, ತಾಯಿಯೇ, ಯಾರು ನಿನ್ನನ್ನ ಅಬಲೆ ಅಂತ ಕರೀತಾರೆ? ನೀನು ನಿನ್ನಲ್ಲಿರೋ ಆ ಬಾಹುಬಲದಿಂದ ಖಡ್ಗಧಾರಿಯಾದ ನೀನು, ನಿನ್ನ ಬಾಹುಬಲ ಎಷ್ಟು ಅಂತಂದ್ರೆ ನಿನ್ನನ್ನು ನೋಡಿದ ತಕ್ಷಣವೇ ಶತ್ರು ಪಾಳ್ಯಗಳು ದೂರ ಹೊರಟೋಗ್ಬಿಡುತ್ತವೆ. ಶತ್ರು ಪಾಳ್ಯಗಳನ್ನು, ಶತ್ರು ಸೈನ್ಯವನ್ನ ತಡೆಗಟ್ಟುವಂತ ಅಗಾಧವಾದ ಶಕ್ತಿವಂತಿಯಾದ ನಿನಗೆ ನಾವು ಶಿರವಾಗಿ ನಮಿಸ್ತೇವೆ. ಬಾಹುಬಲ ಧಾರಣೀಂ ನಮಾಮಿ ತಾರಿಣೀಂ ರಿಪುದಳ ವಾರಣೀಂ ಮಾತರಂ ಅಂತ. ಏನ್ ತಪ್ಪಿದೆ? ಇವತ್ತು ಕೂಡ ನಾವು ಭಾರತ ದೇಶವನ್ನ ಭಾರತ ಮಾತೆಯಾಗೇನೆ ನಾವು ಸ್ವೀಕರಿಸ್ತಾ ಬಂದಿದ್ದೇವೆ. ಕಾಂಗ್ರೆಸ್ ಪಕ್ಷ ಕೂಡ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ ಮತ್ತು ಜೈ ಹಿಂದ್ ಅನ್ನೋ ಘೋಷಣೆಗಳನ್ನ ಚಾಲನೆಗೆ ತಂದಿದ್ದು ಕೂಡ ಕಾಂಗ್ರೆಸ್ ಪಕ್ಷವೇ. ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ ಹರಿಪ್ರಸಾದ್ ಆ ವರ್ಕಿಂಗ್ ಕಮಿಟಿಯ ನಿರ್ಣಯವನ್ನ ಅನುಮೋದಿಸ್ತಾ ನಮ್ಮನ್ನು ಬೇಕಾದ್ರೆ ನೇಣಿಗೇರಿಸ್ಲಿ, ನಾವು ಎರಡೇ ಪಂಕ್ತಿಯನ್ನು ಹಾಡೋದು ಅಂತ ಹೇಳ್ತಾರೆ. ಯಾಕೆ ಸಂದರ್ಭ ಬದಲಾಗಿಲ್ವಾ? ಹರಿಪ್ರಸಾದ್ ಅವರೇ, ಕರ್ನಾಟಕ ಸರ್ಕಾರ, ನಿಮ್ದೇ ಸರ್ಕಾರ ಅಂಗೀಕಾರ ಮಾಡಿ ಚಾಲ್ತಿಗೆ ತಂದಿರೋ ನಾಡಗೀತೆ, ರಾಷ್ಟ್ರಕವಿ ಕುವೆಂಪು ಬರೆದ ನಾಡಗೀತೆಯ ಸಾಲುಗಳು ಯಾವ ತರ ಇದೆ? ಅವು ಬಹಳ ಪರಮ ಪವಿತ್ರ ಸೆಕ್ಯುಲರ್ ಮಡಿವಂತಿಕೆಯನ್ನು ಹೊಂದಿವೆಯಾ? ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸಿರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಬಹಳ ಪ್ಯೂರ್ ಸೆಕ್ಯುಲರಿಸಮ್ ಇದು. ಇಡೀ ಭಾರತದ ಸಾಂಸ್ಕೃತಿಕ ಪರಂಪರೆ, ಸಂಸ್ಕಾರವನ್ನ ಬಿಂಬಿಸುವಂತ ಸಾಲುಗಳಲ್ವಾ? ಅಷ್ಟೇ ಅಲ್ಲ, ವಿವಿಧ ಧರ್ಮ ಸ್ಥಾಪಕರು ಮತ್ತು ಸಮಾಜ ಸುಧಾರಕರ ಹೆಸರುಗಳನ್ನು ಕೂಡ ಈ ನಾಡಗೀತೆಯಲ್ಲಿ ನಾವು ಕೇಳ್ತೇವೆ, ಹಾಡ್ತೇವೆ.
ಶಂಕರ ರಾಮಾನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪ ಲಕುಮಿಪತಿ ಜನ್ನ, ಕುಮಾರವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಧಾಮ, ನಾನಕ ರಾಮಾನುಜ ಕಬೀರರ ಭಾರತ ಜನನೀಯ ತನುಜಾತೆ. ಇವೆಲ್ಲ ಹಾಡುಗಳಲ್ಲಿ ಸೆಕ್ಯುಲರಿಸಂಗೆ ಅಪಚಾರ ಆಗುವಂತ ಸಾಲುಗಳ ಇವೆಲ್ಲ. ಇದರಲ್ಲಿ ಭಾರತದ ಧಾರ್ಮಿಕ ಪರಂಪರೆ ಅಷ್ಟೇ ಅಲ್ಲ, ವಿವಿಧ ಧರ್ಮಗಳ ಸಂಸ್ಥಾಪಕರು ಮತ್ತು ಅವರ ತತ್ವಗಳನ್ನ ಗೌರವಿಸುವಂತ ವಿಜೃಂಭಿಸುವಂತಹ ಸಾಲುಗಳಲ್ವಾ. ಇದರಿಂದ ಸೆಕ್ಯುಲರಿಸಂಗೆ ಅಪಚಾರವಾಗುತ್ತಾ? ನಾಡಗೀತೆಯಲ್ಲಿ ಹಿಂದೂ ದೇವತೆಗಳ, ಹಿಂದೂ ಧರ್ಮ ಸಂಸ್ಥಾಪಕರ ಹೆಸರುಗಳೆಲ್ಲ ನಾವು ಆರಾಧಿಸಿ ಹಾಡ್ತಾ ಇರುವಾಗ ಯಾಕೆ ಒಂದೇ ಮಾತ್ರ ಉಳಿದ 4 ಪಂಕ್ತಿಗಳಿಂದ ನಿಮ್ಮ ಸೆಕ್ಯುಲರಿಸಂ ಅಪಚಾರವಾಗುತ್ತಾ? ಇಂಥ ಆತ್ಮವಂಚನೆಗೆ ಕಾಂಗ್ರೆಸ್ಸಿಗರಿಗೆ, ಆಮೇಲೆ ಇದರಿಂದ ಮುಸ್ಲಿಮರು ಸಂತುಷ್ಟರಾಗ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಹಿಂದೂ ಧರ್ಮವನ್ನ ಈ ಸೆಕ್ಯುಲರ್ವಾದಿ ಹಿಂದೂಗಳು ಹಿಂದೂ ಧರ್ಮವನ್ನ ಹೀನಾಮಾನವಾಗಿ ಹಂಗಿಸ್ತಾ ಹೀಯಾಳಿಸ್ತಾ ಗೇಲಿ ಮಾಡ್ತಾ ಹೋದ್ರೆ ಮುಸಲ್ಮಾನರು ಮೆಚ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಯಾವುದೇ ಮುಸಲ್ಮಾನ ಕೂಡ ತಮ್ಮ ಧರ್ಮವನ್ನ ಎಂಥದ್ದೇ ಸಂದರ್ಭದಲ್ಲಿ ಅದನ್ನ ಬೇಕಾಬಿಟ್ಟಿಯಾಗಿ ಹೀಯಾಳಿಸೋದಿಲ್ಲ. ಅದರಲ್ಲಿ ಅನೇಕ ಇವತ್ತಿನ ಬದುಕಿಗೆ ಸೂಕ್ತವಲ್ಲದ ಆಚರಣೆಗಳು ಪರಂಪರೆಗಳು ಇದ್ರೂ ಕೂಡ ಅಪಹಾಸ್ಯ ಮಾಡೋದಿಲ್ಲ, ಅಪಮಾನ ಮಾಡೋದಿಲ್ಲ, ಅವೇಳ ಮಾಡೋದಿಲ್ಲ. ಅಸಲಿಗೆ ಮುಸ್ಲಿಮರಲ್ಲಿ ಹೆಣ್ಣು ದೇವತೆಗಳೇ ಇಲ್ಲ, ಅವ್ರು ಅಲ್ಲಾಹನನ್ನು ಮಾತ್ರ ಒಪ್ತಾರೆ. ಆದ್ರೂ ಕೂಡ ಅವ್ರು ಯಾರು ತಮ್ಮ ಧರ್ಮಕ್ಕೆ ಅಪಮಾನ ಮಾಡುವಂತ ವರ್ತನೆಯನ್ನಾಗ್ಲಿ ಮಾತನ್ನಾಗ್ಲಿ ಆಡೋದೇ ಇಲ್ಲ. ಬೇರೆ ಯಾರಾದ್ರೂ ಮಾಡಿದ್ರೆ ಅವ್ರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದು ತಮಗೆ ಗೊತ್ತಿದೆ. ಆದ್ರೂ ಕೂಡ ಈ ಆತ್ಮವಂಚನೆ ಬೇಕಾಬಿಟ್ಟಿಯಾಗಿ ಅವ್ರು ಮನುವಾದಿಗಳು ಅದು ಇದು ಅಂತ ಬ್ರಾಹ್ಮಣಿಕೆಯನ್ನ ಹಂಗಿಸೋ ಪ್ರಗತಿಪರಲ್ಲ. ಅರ್ಥ ಮಾಡ್ಕೊಳ್ಳಿ. ಇವತ್ತೇನಾದ್ರೂ ಒಂದು ಬ್ರಾಹ್ಮಣ ಕುಟುಂಬದ ಮಾಲೀಕತ್ವದಲ್ಲಿರೋ ಏಕೈಕ ಪಕ್ಷ ಅಂದ್ರೆ ಅದು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ. ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಅವರೆಲ್ಲ ಕಾಶ್ಮೀರಿ ಪಂಡಿತ್ ಬ್ರಾಹ್ಮಣ ಸಮುದಾಯದವ್ರಲ್ವಾ? ಅದೇನು ಅವ್ರು ಮಾಡಿದ ಪಾಪುವ? ಆ ಜನಾಂಗದಲ್ಲಿ ಹುಟ್ಟಿದ್ದವ್ರು ತಪ್ಪ? ಅದರಿಂದ ಏನಾಯ್ತು? ಅವ್ರು ಎಲ್ರು ಅಷ್ಟೇ ಅಲ್ಲ, ನಮ್ಮ ಸಂವಿಧಾನ ಸಭೆಯಲ್ಲಿದ್ದ ಸುಮಾರು 286 ಸದಸ್ಯರುಗಳ ಪೈಕಿ ಬಹುಪಾಲು ಅವರೆಲ್ಲ ಮೇಲ್ಜಾತಿ ಮೇಲ್ವರ್ಗದ ಸಂಪ್ರದಾಯಸ್ಥ ಕುಟುಂಬದವರೇ ಆಗಿದ್ರು. ಆದ್ರೆ ಅವರು ಆ ಕಾಲದಲ್ಲಿ ವಿಶ್ವದ ಅತ್ಯುತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಕಾಲೇಜುಗಳಲ್ಲಿ ಉನ್ನತ ವ್ಯಾಸಂಗ ಮಾಡಿ ಬಂದ ಒಂದು ಆ ಜಾಗತೀಕರಣ ಬರೋಕ್ಕಿಂತ ಮುಂಚೆನೆ 80 ವರ್ಷ ಮುಂಚೆನೆ ಅವರೆಲ್ಲ ಒಂದು ವಿಶ್ವ ಮಾನವ ದೃಷ್ಟಿಕೋನವನ್ನ ಹೊಂದಿದ್ರು. ಮಾನವ ಕುಲವೇ ನನ್ನ ಪ್ರಪಂಚ ಅಂತ ಭಾವಿಸೋ ಒಂದು ಮನಸ್ಥಿತಿಯವರಾಗಿದ್ರು. ಹಾಗಾಗಿನೇ ಮೆಜಾರಿಟಿ ಸಂಪ್ರದಾಯಸ್ಥ ಮೇಲ್ವರ್ಗದವರೇ ಇದ್ರು ಕೂಡ ಸೆಕ್ಯುಲರಿಸಂನ ಈ ದೇಶದ ಆದರ್ಶವನ್ನಾಗಿ ಅವರೆಲ್ಲ ಅನುಮೋದನೆ ನೀಡಿದ್ರು. ಯಾಕೆ ಈ ರೀತಿಯ ಅಸಹಿಷ್ಣುತೆ? ಅವತ್ತು ಜಿನ್ನಾರ ಪಾಕಿಸ್ತಾನ್ ಸಿದ್ಧಾಂತವನ್ನ ಧಿಕ್ಕರಿಸಿದ ಮಹನೀಯರ ಪೈಕಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇದ್ರು, ರಫಿ ಅಹಮದ್ ಕಿಡ್ವಾಯಿ ಅವರಿದ್ರು. ಅವರೆಲ್ಲ ಜವಾಹರ್ಲಾಲ್ ನೆಹರು ಅವರ ಸಚಿವ ಸಂಪುಟಗಳಲ್ಲಿ ವಿವಿಧ ಶಾಖೆಗಳನ್ನ ನಿರ್ವಹಿಸಿದ್ರು. ಶಿಕ್ಷಣ ಇಲಾಖೆಯನ್ನು ನಿರ್ವಹಿಸಿದ್ರು, ಆರೋಗ್ಯ ಇಲಾಖೆಯನ್ನು ನಿರ್ವಹಿಸಿದ್ರು. ಅದರಿಂದಾಗಿ ಕರ್ನಾಟಕದಲ್ಲಿರೋ ಅನೇಕ ಸಂಸ್ಥೆಗಳಿಗೆ ಅವ್ರ ಹೆಸರನ್ನಿಟ್ಟಿದ್ದೇವೆ. ಭಾರತದಾದ್ಯಂತ ಅವ್ರ ಹೆಸರುಗಳಿದೆ. ಈ ಸಮಷ್ಟಿ ದೃಷ್ಟಿಕೋನವನ್ನು ಬಿಟ್ಟು ಈ ಜಯರಾಮ್ ರಮೇಶ್ ತರದ ಆಸ್ಥಾನ ನಕ್ಷತ್ರಿಕರ ಮಾತುಗಳನ್ನು ಕೇಳಿ ದಾರಿ ತಪ್ತಾ ಇದ್ದಾರೆ ರಾಹುಲ್ ಗಾಂಧಿ. ನರೇಂದ್ರ ಮೋದಿ ಅವರು ಈಗ 25 ವರ್ಷಗಳ ಹಿಂದೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಅವತರಿಸಿದಾಗಿನಿಂದ ಅವ್ರನ್ನ ಪೋಲರೈಸಿಂಗ್ ಪರ್ಸನಾಲಿಟಿ ಬಿಂಬಿಸೋ ಪ್ರಯತ್ನ ಮಾಡ್ತಾ ಬಂದ್ರು ಇವರೆಲ್ಲ. ಆತ ಯಾವತ್ತೋ ಒಂದ್ ದಿವಸ ತಮ್ಮ ಏಕಾಧಿಪತ್ಯಕ್ಕೆ ಕಂಟಕವಾಗ್ತಾನೆ ಅಂತ ಅವ್ರಿಗೆ ಭಯ ಅವತ್ತೇ ಶುರುವಾಗಿತ್ತು. ಹಾಗಾಗ್ಲೇ ಇಲ್ಲ. ಪೋಲರೈಸಿಂಗ್ ಪರ್ಸನಾಲಿಟಿ ಇವತ್ತು ರಾಹುಲ್ ಗಾಂಧಿ ಅವರಾಗಿದ್ದಾರೆ. ನರೇಂದ್ರ ಮೋದಿ ಅವರು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅಂತ ಹೇಳಿದ್ರೆ ಒಂದು ಸರ್ವೋದಯ ಸಿದ್ಧಾಂತ. ಆಮೇಲೆ ಪ್ರತಿಯೊಂದು ಅವರ ಕಾರ್ಯಕ್ರಮ ಮತ್ತು ಜನಕಲ್ಯಾಣ ಕಾರ್ಯಕ್ರಮದಲ್ಲಿ ಲಾಸ್ಟ್ ಮೈಲ್ ಡೆಲಿವರಿ, ಅಂತ್ಯೋದಯ ತತ್ವ ಅಂತಿದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಅದು ಯಾವುದೂ ಬೇಕಾಗಿಲ್ಲ. ಅವರು ಮಾತೆತ್ತಿದ್ರೆ ಎಲ್ಲವನ್ನೂ ವಿರೋಧಿಸ್ಲಿಕ್ಕೆ ಹೊರಟಿದ್ದಾರೆ. ಅವರನ್ನ ಅನುಕರಿಸ್ಲಿಕ್ಕೆ ಹೊರಟ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವೇ ನಮಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬೇಡ, ನಮಗೆ ತ್ರಿಭಾಷಾ ಸೂತ್ರ ಬೇಡ. ಸನ್ಮಾನ್ಯ ಜಯರಾಮ್ ರಮೇಶ್ ಅವರೇ ಹೇಳಬೇಕು, ಕಾಂಗ್ರೆಸ್ ಸ್ವತಂತ್ರ ಬಂದಾಗ್ರಿಂದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಪಾಲಿಸ್ತಾ ಬಂದಿಲ್ವಾ? ತ್ರಿಭಾಷಾ ಸೂತ್ರ ಅದು ಕಾಂಗ್ರೆಸ್ ಪಕ್ಷದ್ದೇ ಅಲ್ವಾ? ಯಾಕೆ ತಮಿಳುನಾಡಿನಲ್ಲಿ ನಿಮಗೆ ಹಿನ್ನಡೆ ಆಯ್ತು ರಾಜಕೀಯವಾಗಿ? ಆ ತ್ರಿಭಾಷಾ ಸೂತ್ರವನ್ನ ಧಿಕ್ಕರಿಸಿ ಅಧಿಕಾರಕ್ಕೆ ಬಂದ ಆ ದ್ರಾಮುಕ ಪಕ್ಷಗಳಿಂದ ಅಲ್ವಾ? ಇವತ್ತು ಜಾಗತೀಕರಣದ ಯುಗದಲ್ಲಿ ಈ ಜನ್ಜಿ ಯುವಕರೆಲ್ಲ ಚೀನಿ ಭಾಷೆ ಕಲಿಬೇಕು ಅಂತ ಇಷ್ಟಪಡ್ತಾರೆ, ಜರ್ಮನ್ ಫ್ರೆಂಚ್ ಭಾಷೆಗಳನ್ನು ಕಲಿಬೇಕು ಅಂತ ಇಷ್ಟಪಡ್ತಾರೆ, ಜಾಪನೀಸ್ ಸ್ಪ್ಯಾನಿಷ್ ಭಾಷೆಗಳನ್ನು ಕಲಿಲಿಕ್ಕೆ ಇಷ್ಟಪಡ್ತಿರುವಾಗ ಹಿಂದಿ ಭಾಷೆ ಈ ತರ್ಕರಹಿತವಾದ ವಿರೋಧ ಯಾಕೆ? ಕಾಂಗ್ರೆಸ್ಸಿಗರು ಈ ದ್ವಂದ್ವ ವಿರೋಧಾಭಾಸ ತೊಳ್ಳಾಟಕ್ಕೆ ಕಾರಣ ಅವರ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರ ವಿಘ್ನ ಸಂತೋಷಿ ಮನಸ್ಥಿತಿ. ಬೇಡ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ,
ನಮ್ಮ ವೀಕ್ಷಕರಿಗೆಲ್ಲರಿಗೂ ಹೃತ್ಪೂರ್ವಕವಾದ ಹಬ್ಬದ ಶುಭಾಶಯಗಳು. ದುರ್ಗೆ, ಲಕ್ಷ್ಮಿ, ಸರಸ್ವತಿಯರ ಆರಾಧನೆ ಮಾಡೋ ಭಾರತೀಯರು ಎಲ್ಲರೂ ಕೂಡ ಮುಸಲ್ಮಾನರಾದಿಯಾಗಿ ಯಾರಿಗೂ ಕೂಡ ಅದ್ರ ಬಗ್ಗೆ ವಿಷಾದ ಇಲ್ಲ. ಯಾಕೆ ನಾಡಹಬ್ಬವನ್ನು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಉದ್ಘಾಟಿಸ್ತಾ ಇದ್ದೀರಿ? ಯಾಕೆ ಚಾಮುಂಡೇಶ್ವರಿಯ ಮೆರವಣಿಗೆಯನ್ನ ಮಾಡ್ತೀರಿ ಆ ಜಂಬೂ ಸವಾರಿಯಲ್ಲಿ? ಮುಸ್ಲಿಮರು ಯಾರಾದ್ರೂ ಆಕ್ಷೇಪ ಎತ್ತಿದ್ರ? ಮುಸ್ಲಿಮರು ಕೂಡ ಸಂಭ್ರಮ ಪಡ್ತಾರೆ ಮುಸ್ಲಿಮರ ಹಬ್ಬಗಳಲ್ಲಿ. ಹಿಂದೂಗಳ ಹಬ್ಬದಲ್ಲಿ ಮುಸ್ಲಿಮರು ಆ ರೀತಿ ಬೆರೆತು ಒಂದು ಭಾವೈಕ್ಯತಾಭಾವದಿಂದ ಹಬ್ಬ ಆಚರಿಸದೆ ಬೇಕಾಗಿಲ್ಲ ಅಂತ ಕಾಣುತ್ತೆ ಈ ಹುಸಿ ಸೆಕ್ಯುಲರ್ ವಾದಿಗಳಿಗೆ. ಜೈ ಹಿಂದ್, ಜೈ ಕರ್ನಾಟಕ, ಪೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. ನಮಸ್ಕಾರ.